5 ಪಂಚಾಯತಿಗಳಿಗೆ ಮಾತಾಡಿದ್ದೀನಿ, 5 ಪಿಡಿಒಗಳಿಗೆ ಮಾತಾಡಿದ್ದೀನಿ, ಇಒಗೆ ಮಾತಾಡಿದ್ದೀನಿ. ಯಾವುದೂ 1 ರೂಪಾಯಿ ದುಡ್ಡು ಬಿಡುಗಡೆ ಮಾಡಿಲ್ಲ. ಟೋಟಲಿನೇ ಕೊಟ್ಟೆ ಇಲ್ಲಿ ಕಡೆ ಎಲ್ಲೇನು ಜನರಲ್ಲಿ ಲೋಕಲ್ ಏನ್ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕು, ಲೇಔಟ್ ಮಾಡ್ಕೋಬೇಕು, ಟ್ಯಾಕ್ಸ್ ಸುಪ್ಲೀಮ್ ಮಾಡಬೇಕು, ಅದರಿಂದ ಅಲ್ಲೇ ದುಡ್ಡು ಖರ್ಚು ಮಾಡ್ಬೇಕು ಅಂತಕ್ಕಂಥ ಕೂಡ ಹೇಳ್ತಿದ್ದಾನೆ. ಯಾವುದೇ ದುಡ್ಡು ಬಿಡುಗಡೆ ಮೀಟಿಂಗ್ ಮಾಡಿ ಈಗ ಸರ್ಕಾರಕ್ಕೆ ಒಂದು ಸಲ್ಲಿಸಿರ್ತೀವಿ, ನಮ್ಮ ತಾಲೂಕಿಗೆ ನಾವು ಕ್ಷೇತ್ರಕ್ಕೆ ದುಡ್ಡು ಬೇಕು ಅಂತ ಹೇಳಿ ನೀವು ಎಷ್ಟು ಸಲ್ಲಿಸಿದ್ರಿ ಮತ್ತೆ ಎಷ್ಟು ಕೊಟ್ಟಿದ್ದಾರೆ ಅವರು ಅಂತ? ನಾವು ಮೊನ್ನೆ ಸಿಒನಲ್ಲಿ ನಾವು ಹುದ್ದೆಗೆ ಹೋಗಿ ಸಿಒರಿಗೆ ಪತ್ರ ಕೊಟ್ಟಿದ್ದೇವೆ. ಕೆಲವು ಪಂಚಾಯತಿಗಳು ಕೆಲವು ಗ್ರಾಮಗಳು ಗುರುತಿಸಿ ಇಂಥ ಗ್ರಾಮಗಳಿಗೆ ಕುಡಿಯೋ ನೀರಿಗೆ ಭಾಳ ಸಮಸ್ಯೆ ಆದಷ್ಟು ಪರಿಹಾರ ಕೊಡ್ಬೇಕಂತ ಹೇಳಿದ್ದೇವೆ. ಏನಾದ್ರು ಗ್ರಾಮ ಪಂಚಾಯತ್ ದುಡ್ಡು ಕೊಡ್ತೀರಿ ಕೂಡ ಅವ್ರನ್ನ ಒಂದು ಬೋರ್ವೆಲ್ ಸುಟ್ಟು ರಿಪೇರಿ ಮಾಡ್ಲಿಕ್ಕೆ ದುಡ್ಡಿಲ್ಲ, ಕೇಬಲ್ ಹಾಕ್ಲಿಕ್ಕೆ ದುಡ್ಡಿಲ್ಲ, ಕುಡಿಯೋಕೆ ನೀರು ಟ್ಯಾಂಕರ್ ಹಚ್ಲಿಕ್ಕೆ ದುಡ್ಡಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗೆ ನಾನು ಯೂನಿವರ್ಸಿಟಿ ಮೀಟಿಂಗ್ ನಾವು ಕೇಳಿರ್ಬೋದು, ನಾನು ಎಲ್ಲಿಂದ ಮಾತಾಡಿದ್ದು ಅವ್ನು ಕೇಳಿದೆ. ಯಾಕೆ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ಟ್ಯಾಂಕರ್ ನೀರು ಕೊಡ್ತಾ ಇದ್ದೀರಿ ಹೇಳಿ. ಸುಮ್ಮ ಅಧಿಕಾರಿಗಳು ಹಚ್ಚಿನಂತದ್ದು ನಾನು ಎಲ್ಲಿಂದ ಮಾತಾಡಿದ್ದೀನಿ ಹೇಳಿ, ಯಾವುದೊಂದು ಗ್ರಾಮ ಹೇಳಿ ಇಂಥ ಗ್ರಾಮದಲ್ಲಿ ನಾವು ಟ್ಯಾಂಕರ್ ಹಚ್ಚಿ ನೀರು ಕೊಡ್ತಾ ಇದ್ದೀವಿ. ಇಲ್ಲೇ ನಾವು ಏರ್ಪೋರ್ಟ್ ಮುಗಿಸ್ಕೊಂಡಾಗ ನಾನು ಪ್ರೈವೇಟ್ ಟ್ಯಾಂಕರ್ ಹಚ್ಚಿ ದುಡ್ಡು ನಾವು ಪರ್ಸನಲ್ ದುಡ್ಡು ಕೊಟ್ಟು ನೀರು ಹಾಕಿದ್ದೀನಿ. ಅದು ದುಡ್ಡು ಸತಿ ಇನ್ನೊಂದು ಥರ ಪೇ ಮಾಡಿಲ್ಲ. ಇವತ್ತು ಕವನಳ್ಳಿ ತಾಂಡದವ್ರು ಮಾಡಿದ್ರು, ಅದು ಗುಂಜು ಬಬ್ಲದವ್ರು ಬಂದಿದ್ರು. ಅನೇಕ ಗ್ರಾಮಗಳಲ್ಲಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ನನ್ನ ಗ್ರಾಮ ಕ್ಷೇತ್ರಕ್ಕಿಂತಲೂ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಕುಡಿಯೋ ನೀರು ಭಯಂಕರ ಸಮಸ್ಯೆ ಇದೆ. ಯಾವುದೂ ಬಂದಿಲ್ಲ. ನೀವು ಬೇಕಾದ್ರೆ ನೀವು 16 ಗ್ರಾಮ ಪಂಚಾಯತಿಗಳು ವಿಡಿಯೋ ನಂಬರ್ ಕೊಡ್ತೀನಿ, ನೀವು ಇನ್ಕ್ವೈರಿ ಮಾಡಿ ಬರೀರಿ. ಸಿಒಗಳು ರಿಪೋರ್ಟ್ ತೋರಿ, ಇಒಗಳು ರಿಪೋರ್ಟ್ ತೋರಿ ಬರೀರಿ. ನಾನು ಹೇಳ್ತೇನೆ ಅಂತಕ್ಕಂಥಲ್ಲ, ನನ್ನ ಮಾಹಿತಿ ಎಷ್ಟಿದೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವ್ದು ಏನು ಸಣ್ಣ ಪುಟ್ಟ ಕೊಟ್ಟಿರ್ಬೋದು, ಅದು ಅಲ್ಲಿದಲ್ಲೇ ಬರೋರಾಗಿರ್ಬೋದು, ಕೆಲಸಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಜನರ ಸಮಸ್ಯೆಗಳು ಏನೇನಾಗ್ತಾ ಇದೆ ಅಂದ್ರೆ, ಈಗ ಬೇಸಿಗೆದಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ 1 ಕೋಟಿ 2 ಕೋಟಿ ದುಡ್ಡು ಕೊಡ್ತಾ ಇದ್ರು ಸರ್ಕಾರ. ಯಾವುದೇ ಸರ್ಕಾರ ಇಲ್ಲ ಕುಡಿಯ ನೀರಿನ ಸಮಸ್ಯೆ ಮಾಡ್ತೀವಿ. 1 ರೂಪಾಯಿ ಕೊಟ್ಟಿಲ್ಲ. ವರ್ಷ 3 ವರ್ಷ ಆಗಕ್ಕೆ ಬಂತ ಒಂದು ಯಾವುದೋ 1 ರೂಪಾಯಿ ಕೊಟ್ಟಿಲ್ಲ. ಎಲ್ಲಾ ಪಂಚಾಯತಿಗೂ ಕನಿಷ್ಠ 30, 40, 50 ಲಕ್ಷವರೆಗೂ ನಾನು ನಿಮಗೆ 30-40 ಲಕ್ಷ ಕೊಟ್ಟರು ಕೊಟ್ಟಾರ ಅಂತ ಹೇಳ್ತಿದ್ರು ನಾವು. ಕೊಟ್ಟಿಲ್ಲ ಅಂತ ಹೇಳ್ತೇನೆ. ನನ್ನ ಬೈಲಿಂದ ಬೇಡ, ನೀವು ಒಂದು 10 ಗ್ರಾಮ ಪಂಚಾಯತಿ ನಂಬರ್ ಕೊಡ್ತೀನಿ, ಈಗಲೇ ಕೊಡ್ತೀನಿ, ಈಗೇ ಮಾತಾಡಿ ಕನ್ಫರ್ಮ್ ಮಾಡ್ಕೊಡಿ. ಇವತ್ತು ಬೆಳಗಿನ ಕಲ್ಮೂರು ಪಂಚಾಯತಿ ಪಿಡಿಒ ಮೇಡಮ್ ಫೋನ್ ಮಾಡಿದ್ರೆ ಡಬ್ಲಿಂಗ್ ಮಾತಾಡಿದೆ. ಟ್ಯಾಂಕರ್ ಹಚ್ಚಿದೆ ಅಂದ್ರೆ ಇವ್ರದ್ದು ದುಡ್ಡಿಲ್ಲ ರೀ ನಮ್ಮ ಕಡೆ ಏನ್ ಮಾಡಲಿ ಅಂತ ಪಿಡಿಒ ಅದೇ ಹೇಳಿದ್ರೆ ಡಬ್ಲಿಂಗ್ ಕೂಡ ಅದೇ ಮಾತಾಡಿದ್ರು. ಅಭಿವೃದ್ಧಿ ಸಚಿವರು ಹೇಳಿದ್ರು ಎಲ್ಲ ಜಿಲ್ಲಾಧಿಕಾರಿಗಳ ಅಕೌಂಟ್ ಅಲ್ಲಿ ದುಡ್ಡಿದೆ ಬಿಡುಗಡೆ ಮಾಡಲಾಗಿದೆ. ಮತ್ತೊಂದು ವಿಷಯ ಮಾತಾಡಿದ್ರು, ಹೇಳಿದ್ರು ಶಾಸಕರ ಕರೆದು ಮಾತಾಡೋದು ಅದಷ್ಟು ಬೆಂಗಳೂರು ಪರಿಹಾರ ಮಾಡಂತ ಹೇಳಿದ್ರು. ಇಲ್ಲಿವರೆಗೂ ಕರೆದಿಲ್ಲ. ಏನಾಗಿದೆ, ಅವರು ಏನಂತಾರೆ ಟಾಸ್ಕ್ ಫೋರ್ಸ್ ಅಲ್ಲಿ ದುಡ್ಡಿದೆ ಅಂತ ಅಂತಾರೆ. ನಾವು ಕೂಡ 3-4 ಸಾರಿ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದ್ವಿ ನಮ್ಮ ಕ್ಷೇತ್ರದಲ್ಲಿ. ಎಲ್ಲ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅದು ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ. ಅದು ಮಾಡಿ ಎಷ್ಟು 3-4 ತಿಂಗಳಾಯ್ತು, ಇಲ್ಲಿವರೆಗೂ ಮಾಡಿಲ್ಲ. ಇಲ್ಲಿ ಏನಾಗಿದೆ, ಗ್ರಾಮ ಪಂಚಾಯತ್ ಅಲ್ಲಿ ಹಳೆ ಬಿಲ್ಗಳು ಬಾಕಿ ಮಾಡಿದ್ದಾರೆ. ಇವಾಗ ಮೆಕ್ಯಾನಿಕ್ ಎಲ್ಲ ಇರ್ತಾರೆ ಮೋಟರ್ ರಿಪೇರ್ ಮಾಡೋರು, ಅವ್ರೆಲ್ಲ ಪೇಮೆಂಟ್ ಮಾಡಿಲ್ಲ ಹಳೇದು. ಅವ್ರು ಮಾಡಕ್ಕೆ ಇವಾಗ ಬಂದು ಹೊಸ ಏನಾದ್ರು ಸಮಸ್ಯೆ ಇದೆ ಬಂದು ರಿಪೇರ್ ಮಾಡಕ್ಕೂ ರೆಡಿ ಇಲ್ಲ. ಹಳೆ ಕ್ಲಿಯರ್ ಮಾಡಿ ಅಂತ ಅಂತಿದ್ದಾರೆ. ಅದು ಯಾರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು? ನೀರಿನ ಬರ ಅಂತ ಹೇಳಿದ್ರೆ ಅದು ಕೇವಲ ನಿಮ್ಮ ಕ್ಷೇತ್ರ ಅಂತಲ್ಲ, ಖುದ್ದು ಸಚಿವರ ಕ್ಷೇತ್ರದಲ್ಲಿ ಚಿತ್ತಾಪುರ ಕ್ಷೇತ್ರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದು ಅವ್ರ ಹುದ್ದೆಗೆ ಹೋಗಿ ಅವ್ರು ಯಾರು ಮಂತ್ರಿಗಳು ಹೋಗಿ ಭೇಟಿಯಾಗಿ ಮಾತಾಡಿದ್ರೆ ಮುಂದಿನ ವರ್ಷ ನಾವು ಕೂಡ ಅದ್ರ ಬರ್ಲಿಕ್ಕೆ ಹೇಳಿದ್ದು. ಇಲ್ಲಿ ಕೆಲಸ ಮಾಡ್ಬೇಕಲ್ಲ, ಅವ್ರು ಯಾರು ಮಾಡ ಸರ್ಕಾರ ಮಹಾರಾಷ್ಟ್ರ ನಿಜ ಸರ್ಕಾರದಲ್ಲಿ ನೀವೇ ಹೋಗಿ ಅಂತಂದ್ರೆ ಅದಕ್ಕೇನೋ ಪ್ರೊಸೀಜರ್ ಇರ್ಬೋದಲ್ಲ. ಅವರೇ ಕೆಲಸ ಮಾಡ್ತಾರಲ್ಲ. ಈಗ ಅವ್ರು ಹೋಗಿ ಹೋಗಿ ಒಂದು ಪತ್ರ ಕೊಟ್ಟು ಮುಖ್ಯಮಂತ್ರಿ ಹೋಗಿ ಭೇಟಿಯಾಗಿ ಸಮಯ ತಗೊಂಡು ನಮ್ಮ ಕುಡಿಯ ನೀರು ಸ್ವಲ್ಪ ನೀರು ಬಿಡ್ತಕ್ಕಂಥ ಕೆಲಸ ಮಾಡಿ ಮಾತಾಡ್ಬೇಕಲ್ಲ. ಅವ್ರು ಸರ್ಕಾರದಿಂದ ಅವ್ರು ಹೋಗ್ಬಾರ್ದ? ಅಲ್ಲ, ಅವ್ರು ಹೋಗ್ತಿರ್ತಕ್ಕಂಥ ಅಧಿಕಾರಿ ಇದೆಯಲ್ಲ, ಹೋಗಿ ಕೇಳ್ಬೇಕಲ್ಲ. ಅವರೇ ಹೋಗ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಇರೋದು? ನಾವೇನ್ ನಾವು ಮಾತಾಡ್ತೀವಿ, ನಾವು ಹೇಳ್ತಿದ್ದೇವೆ, ಅದೊಂದು ಆ ಪ್ರಶ್ನೆ ಬೇರೆ. ಇವ್ರು ಹೋಗ್ಬೇಕಲ್ಲ, ಪ್ರಯತ್ನ ಮಾಡೋದಿಲ್ಲ ಅಂದ್ರೆ ಏನ್ ಮಾಡೋದು? ಏನೇನ್ ಮೀಟಿಂಗ್ ದಲ್ಲಿ ಮುಖ್ಯಮಂತ್ರಿಗಳು ಬಂದರು, ಮಾತಾಡಿದ್ರು, ಏನೇನ್ ಪರಿಹಾರ ಇತ್ತು ಕೇಳಕ್ಕೆ ಅವಕಾಶ ಕೊಟ್ಟರು, ಯಾರಿಗೆ ಮಾತಾಡೋ ಸಮಯ ಕೊಟ್ಟರು, 2 ನಿಮಿಷ ಮಾತಾಡೋ ಸಮಯ ಇರಲಿಲ್ಲ. ಒಂದು ಕ್ಷೇತ್ರ 10 ಸಮಸ್ಯೆಗಳು ಇರ್ತಾವ. KDP ಆದ್ರೆ ಕರೆಕ್ಟ್ ಆಗಿ ಅದು ಅನೇಕ ಕೂಡ ಇರ್ತಾರೆ. ಕುಡಿಯ ಜನ ನೀರಿನ ಸಲಕ ಪರದಾಡ್ತಾ ಇದ್ದಾರೆ. ಅದ್ರ ಸಲಕ ಕೂಡ ಘೋಷಣೆ ಮಾಡಿ ಯಾವೆಲ್ಲ ಕ್ಷೇತ್ರಗಳಿಗೆ 1-2 ಕೋಟಿ 1 ಕೋಟಿ ಕೂಡ ಪರಿಹಾರಗಳು ಆದಷ್ಟು ಬೇನೆ ಕೊಟ್ರ ಅದು ಕೂಡ ಕುಡಿಯ ನೀರಿನ ವ್ಯವಸ್ಥೆ ಕೂಡ ಜನರು ಮಾಡ್ತಕ್ಕಂಥ ಕೆಲಸ ಅಂತ ಅದು ಕೂಡ ಆಗ್ತದೆ. ಈ ರೀತಿ ಅನೇಕ ಸಮಸ್ಯೆಗಳು ಕಲಬುರಗಿಯಲ್ಲಿ ನಡೀತಾ ಇದೆ. ನಾನು ಅನೇಕ ಕಡೆ ವಿಸಿಟ್ ಮಾಡಿದೆ. ಇವತ್ತು ರೈತರು ಟಿಸಿಗಳು ಸುಟ್ರ ಟಿಸಿಗಳು ಸಿಗ್ತಾ ಇಲ್ಲ, ಕರೆಂಟ್ 10-15 ಕರೆಂಟ್ಗಳಿಲ್ಲ, ಮಳಿ ಟೋಟಲಿ ಇಲ್ಲ. ಇವತ್ತು ರೈತರು ಬೆಳೆಸ್ತಕ್ಕಂಥದ್ದು ತೋಟ ಪಟ್ಟಿಲಿ ಅವರೆಲ್ಲ ಗಿಡ ಬಾಡಿ ಕೂಡ ಒಣಗೋಗಿ ಎಲ್ಲ ಅನೇಕ ಫೋಟೋಗಳನ್ನ ಹಾಕಿದ್ದಾರೆ. ಈ ರೀತಿ ಸಮಸ್ಯೆ ಆದ್ರೂ ಕೂಡ ಯಾಕೆ ಉಸ್ತುವಾರಿ ಸಚಿವರು ತಪ್ಪಬೇಕು ಅಂತ ಗೊತ್ತಿಲ್ಲ. ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗನೆ ಉಸ್ತುವಾರಿ ಸಚಿವರು ಕಲಬುರಗಿ ಜಿಲ್ಲೆ ನಡೀತಕ್ಕಂಥ ಏನೋ ಆದಷ್ಟು ಬೇಗನೆ ಪರಿಹಾರ ಮಾಡಿಕೊಡ್ಬೇಕು. ಮತ್ತು ಇದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಇವತ್ತು ಮನೆ ನಡೆದಕ್ಕಂಥ ಸೆಂಟ್ರಲ್ ಜನ ಅನುಕೂಲಗಳು ಓಡೋದು
ಅವ್ರ ಬಗ್ಗೆ ಏನೇನು ಕ್ರಮ ತಗೊಂಡಿರ್ತಕ್ಕ ನಿಮ್ಮ ಮುಖಾಂತರ ಕೇಳಬೇಕು, ಆದಷ್ಟು ಬೇಗ ಎಲ್ಲ ಕೂಡ ಪರಿಹಾರ ಆಗ್ಬೇಕು ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ವಿಷಯಗಳು ಮಾತಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಟೈಮ್ ಇದೆ, ಆದ್ರೆ ತವರು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಘಟನೆಗಳು ಅವ್ರಿಗೆ ಯಾಕೆ ಸಮಯ ಇದನ್ನೆಲ್ಲ ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗನೆ ತವರು ಜಿಲ್ಲೆ ಕೂಡ ಸ್ವಲ್ಪ ಗಮನ ಇಟ್ಟು ಇಲ್ಲಿ ನಡೀತಕ್ಕಂಥ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ, ಆದಷ್ಟು ಬೇಗನೆ ಎಸ್ಕಾಂದಲ್ಲಿ ಏನು ಸಮಸ್ಯೆ ನಡೀತಿದ್ದಾರೆ, ಟಿ ಸಿ ಸಿಗ್ತಾ ಇಲ್ಲ, ರೈತರು ಕರೆಂಟ್ ಕೊಡ್ತಕ್ಕಾಗ್ತಾ ಇಲ್ಲ, ಕುಡಿಯೋ ನೀರು ಕೊಡ್ತಕ್ಕಾಗ್ತಾ ಇಲ್ಲ, ಇಂಥ ಅನೇಕ ಸಮಸ್ಯೆಗಳು ಈ ಮುಖಾಂತರ ಆಗ್ರಹ ಮಾಡ್ತಿದ್ದೀನಿ. ಆದಷ್ಟು ಈ ಭಾಗಕ್ಕೆ ಒತ್ತುವರಿ ಮಂತ್ರಿಗಳು ಗಮನ ಹರಿಸಿ ಆದಷ್ಟು ಪರಿಹಾರ ಕೊಡ್ಬೇಕಂತಕ್ಕಂಥ ಕೂಡ ಈ ಮುಖಾಂತರ ಬಯಸ್ತಾ ಇದ್ದೀನಿ.